ಪ್ರಾಣಿಕ್ ಹೀಲಿಂಗ್ ಅನ್ನೋದು ಮುಖ್ಯವಾಗಿ 2 ತತ್ವಗಳ ಮೇಲೆ ಆಧಾರಿತವಾಗಿದೆ. ಮೊದಲನೇದು ಸ್ವಯಂ ಚಿಕಿತ್ಸಾ ನಿಯಮ, ಎರಡನೇದು ಪ್ರಾಣಶಕ್ತಿಯ ನಿಯಮ. ಸ್ವಯಂ ಚಿಕಿತ್ಸಾ ನಿಯಮದ ಪ್ರಕಾರ ನಮ್ಮ ದೇಹಕ್ಕೆ ತನ್ನದೇ ಆದಂಥ ಚಿಕಿತ್ಸಾ ಸಾಮರ್ಥ್ಯ ಇರುತ್ತೆ. ಈಗೊಂದು ಗಾಯ ಆದರೆ, ಫ್ರ್ಯಾಕ್ಚರ್ ಆದರೆ ದೇಹ ತನ್ನನ್ನು ತಾನೇ ರಿಪೇರಿ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದು ಜೀವಿಗೂ, ಗಿಡ, ಮರ, ಪ್ರಾಣಿ ಯಾವುದಾಗಲಿ ತನ್ನನ್ನು ತಾನು ರಿಪೇರಿ ಮಾಡ್ಕೊಳ್ಳುವಂಥ ಒಂದು ಅಬಿಲಿಟಿ ಇರುತ್ತೆ. ಹೀಗಿದ್ದಾಗ ತುಂಬ ಜನ ಕೇಳ್ತಾರೆ, ಹಾಗಿದ್ರೆ ಆರ್ಥರೈಟಿಸ್ ಯಾಕೆ ವಾಸಿ ಆಗಲ್ಲ, ಆಸ್ತಮಾ ಯಾಕೆ ವಾಸಿ ಆಗಲ್ಲ ಅಂತ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ 2ನೇ ಪ್ರಿನ್ಸಿಪಲ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಪ್ರಿನ್ಸಿಪಲ್ ಆಫ್ ಲೈಫ್ ಫೋರ್ಸ್, ಪ್ರಾಣಶಕ್ತಿಯ ನಿಯಮ ಅಂತ ಹೇಳ್ತೀವಿ. ಪ್ರತಿಯೊಂದು ಜೀವಿ ಬದುಕಿರಬೇಕು ಅಂದರೆ ಪ್ರಾಣಶಕ್ತಿ ಇರಬೇಕು. ಆ ಒಂದು ಪ್ರಾಣಶಕ್ತಿಯನ್ನು ಮಟ್ಟವನ್ನು ಜಾಸ್ತಿ ಮಾಡೋದ್ರಿಂದ ಈ ಒಂದು ಸೆಲ್ಫ್ ಹೀಲಿಂಗ್ ಅಬಿಲಿಟೀಸ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಹೇಗೆ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಕೆಟಲಿಸ್ಟ್ ಹಾಕೋದ್ರಿಂದ ಕೆಮಿಕಲ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ, ಅದೇ ಥರ ಪ್ರಾಣಶಕ್ತಿ ಕೊಡೋದ್ರ ಮೂಲಕ ನಮ್ಮ ದೇಹದ ಸ್ವಯಂ ಚಿಕಿತ್ಸಾ ಶಕ್ತಿಯನ್ನು ಹೆಚ್ಚಿಸಿ ಕಾಯಿಲೆಗಳನ್ನ ಗುಣಪಡಿಸ್ಬೋದು. ನಮಸ್ತೆ.